ರಾಜ್ಯ BJPಯ ಅಧ್ಯಕ್ಷರು ದೆಹಲಿಗೆ ಹೋಗಿದ್ದಾರೆ. ಇವತ್ತು ಮಂಗಳೂರಿಗೆ ಬಂದು ನಾಳೆ ಸಂಜೆ ನಂತರ ಅವರು ಬೆಂಗಳೂರಿನಲ್ಲಿ ಸಿಗ್ತಾರೆ. ನಾನು ನಾಳೆಯ ನಂತರ ನಾವು ಮೂವರು ಅವ್ರನ್ನ ಭೇಟಿ ಮಾಡಿ ನೀವೀಗಾಗಲೇ ವರದಿಯನ್ನು ನಾವೀಗಾಗಲೇ ಸಿದ್ಧಪಡಿಸಿ ಸಹಿ ಹಾಕಿ ಅದನ್ನೊಂದು ಸೀಲ್ಡ್ ಕವರ್ನಲ್ಲಿ ಇಟ್ಟಿದ್ದೇವೆ. ಬಂದ ತಕ್ಷಣ ಅವರಿಗೆ ಈ ವರದಿಯ ಹಿನ್ನೆಲೆ ನಾವು ಚರ್ಚೆ ನಡೆಸಿದಂಥ ವ್ಯಕ್ತಿಗಳು ಮತ್ತು ನಮಗೆ ಬಂದಂಥ ಮಾಹಿತಿಗಳನ್ನು ಆಧರಿಸಿ ವರದಿಯನ್ನು ಹೇಗೆ ತಯಾರು ಮಾಡಿದ್ದೀವಿ ಅನ್ನೋದನ್ನು ವಿವರಿಸಿ ಆಮೇಲೆ ವರದಿಯನ್ನು ಕೊಡೋ ಕೆಲಸ ಮಾಡ್ತೇವೆ. ನಾನು ಈ ಯಾವುದೇ ಸಂಗತಿಯನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡೋಕ್ಕೆ ಬಯಸೋದಿಲ್ಲ. ಯಾಕೆ ಅಂದರೆ ನಾವು ಈ ಒಂದು ವಿಧಾನ ಪರಿಷತ್ತಿನ ಚುನಾವಣೆಯ ಅಡ್ಡ ಮತದಾನದಲ್ಲಿ ಕೇವಲ ಅನುಮಾನಿಸ್ಬೋದು. ಸೀಕ್ರೆಟ್ ವೋಟಿಂಗ್ ಆಗಿರೋದ್ರಿಂದ ಯಾರನ್ನೂ ಆರೋಪಿ ಅಂತ ಸರ್ಟಿಫಿಕೇಟ್ ಕೊಟ್ಟು ಕಟಕಟೆಯಲ್ಲಿ ನಿಲ್ಲಿಸೋದಕ್ಕೆ ಸಾಧ್ಯ ಆಗಲ್ಲ. ಸಾಂದರ್ಭಿಕ ಸಾಕ್ಷಿಗಳ ಆಧಾರದಲ್ಲಿ ಕೇವಲ ಅನುಮಾನಿಸ್ಬೋದು. ಅನುಮಾನಿಸುವ ಕಾರಣಕ್ಕೆ ಅವ್ರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸೋಕ್ಕಾಗಲ್ಲ. ಹಾಗಾಗಿ ಯಾವುದೇ ವಿವರವನ್ನು ಹಂಚ್ಕೊಳ್ಳೋಕ್ಕೆ ಬಯಸೋದಿಲ್ಲ. ಈ ಧರ್ಮಸ್ಥಳಕ್ಕೆ ಅವರು ಹೋಗ್ತಿರೋ ಮಾಹಿತಿ ನನಗಿಲ್ಲ. ಸುಮಾರು 250 ಕೋಟಿಗೂ ಹೆಚ್ಚು ನಕಲಿ ಖಾತೆಗಳಿಗೆ ಹೋಗಿದೆ ಅನ್ನೋದು ಸಾಮಾನ್ಯ ಸಂಗತಿ ಅಲ್ಲ. ಗೃಹಲಕ್ಷ್ಮಿ ಹಣ ನಕಲಿ ಖಾತೆಗಳಿಗೆ ಹೋಗಿದೆ ಅನ್ನೋದು ಸಾಮಾನ್ಯ ಸಂಗತಿನ. ಯಾಕೆ ಮುಖ್ಯಮಂತ್ರಿಗಳು ಮಾತಾಡ್ತಿಲ್ಲ? ಯಾಕೆ ಮಾಜಿ ಮುಖ್ಯಮಂತ್ರಿಗಳು ನಿಮ್ಮ ಕನಸಿನ ಯೋಜನೆ ಕಳ್ಳರು ಪಾಲಾಗಿದೆಯಲ್ಲ, ಯಾಕೆ ಮೌನ ವಹಿಸಿದಿರಿ? ಈ ಹಿಂದಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ನೀವು ಮೌನವಾಗಿರೋದು ನೋಡಿದ್ರೆ ಅನುಮಾನ ಜಾಸ್ತಿ ಆಗ್ತಾಯಿದೆ. ಈ ನಕಲಿ ಖಾತೆಯೇ ಏನಾದರೂ ಅದರಲ್ಲಿ ಪಾಲು ಆಳುವವರಿಗೂ ಸಿಕ್ಕಿದೆಯೇನೋ ಅನ್ನುವಂಥ ಅನುಮಾನ ಬರ್ತಾಯಿದೆ. CAG ಹೇಳಿದೆ ನಕಲಿ ಖಾತೆಗೆ ಹಣ ಹೋಗಿದೆ ಅಂಥೇಳಿ. ಒಂದೇ ಬ್ಯಾಂಕ್ ಖಾತೆಗೆ ಸಾವಿರಾರು ಜನರ ಗೃಹಲಕ್ಷ್ಮಿ ಹಣ ಹೋಗಿದೆ ಅಂದರೆ ಅದು ಸಾಮಾನ್ಯ ಸಂಗತಿನ ಲಘುವಾಗಿ ತಗೊಳ್ಳೋದ? ಇನ್ನು ಯಾವ್ಯಾವುದರಲ್ಲಿ ಎಷ್ಟೆಷ್ಟು ಲೂಟಿ ಹೊಡೆದಿರ್ಬೋದು? ಇದು ಭಾಳ ಗಂಭೀರವಾಗಿರೋ ಸಂಗತಿ. ನಾನು ಯಾಕೋ ಇಂಥ ಒಂದು ಗಂಭೀರವಾದ ವಿಷಯದ ಬಗ್ಗೆ ಯಾಕೆ ಎಲ್ಲರೂ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅನ್ನೋದು ನನಗೆ ಇರೋ ಆತಂಕ. ನನಗನ್ಸುತ್ತೆ ಈ ನಕಲಿ ಖಾತೆಗೆ ಹಣ ಹಾಕಿಸ್ಕೊಂಡಿದ್ರೆ ಇದು ಗೃಹಲಕ್ಷ್ಮಿಯ ತಾಯಂದಿರಿಗೆ ಬಗೆದ ದ್ರೋಹ. ಇವತ್ತಿಗೂ ಎಷ್ಟೋ ಮನೆಗಳಿಗೆ ಅವ್ರು ಪರಿತಪಿಸ್ತಾ ಇದ್ದಾರೆ. ನಂಬಿದರು ಕಾಕಾ ಪಾಟೀಲ್ ನಿನಗೂ ಫ್ರೀ, ಮುಂದುವರೆದು ಹೇಳಿದರು ಶೋಭಾ ಕರಂದ್ಲಾಜೆಗೂ ಸಿಗುತ್ತೆ, CT ರವಿ ಹೆಂಡ್ತಿಗೂ ಸಿಗುತ್ತೆ ಅಂಥೇಳಿ. ನಮಗೆ ಸಿಗದೇ ಇದ್ದರೂ ಪರವಾಗಿಲ್ಲ, ಆದರೆ ಆಸೆಗಣ್ಣಿನಿಂದ ಬಾಯಿ ಬಿಟ್ಕೊಂಡು ಕಾಯ್ತಾ ಇದ್ರಲ್ಲ, ಅವರಿಗೆ ಯಾಕೆ ದ್ರೋಹ ಮಾಡಿದಿರಿ? ಅವ್ರಿಗೆ ಯಾಕೆ ವಂಚನೆ ಮಾಡಿದಿರಿ? ಅವರಿಗೆ ಹಾಕಬೇಕಾಗಿದ್ದಂಥ ಹಣವನ್ನು ನಕಲಿ ಖಾತೆಗೆ ಹಾಕಿಸ್ಕೊಂಡಿದ್ದೀರಿ? ಇದಕ್ಕೆ ಉತ್ತರಿಸಬೇಕಾದ ಅವಶ್ಯಕತೆ ಇದೆ. ಈ ತನಿಖೆ ಸರ್ಕಾರದ ಹಂತದ ಯಾವುದೇ ತನಿಖೆಯಿಂದ ನ್ಯಾಯ ಸಿಗಲ್ಲ. ಯಾಕೆಂದರೆ ನಕಲಿ ಖಾತೆಯ ವಿವರವನ್ನು ಪತ್ತೆ ಹಚ್ಚಿದ ನೀವಲ್ಲ, CAG. ಅದಕ್ಕೆ ಈ ತನಿಖೆಯನ್ನು CBIಗೆ ಕೊಡಬೇಕು. CBIಗೆ ಈ ತನಿಖೆಯನ್ನು ಒಪ್ಪಿಸಿ ಅಂತ ಆಗ್ರಹಿಸ್ತೇನೆ.